ಬಂಗ್ರಕುಳೂರಿನ ಗೋಲ್ಡ್ ಫಿಂಚ್ ಸಿಟಿಯಲ್ಲಿ ಮೇ 10ರಂದು ನಡೆಯಲಿರುವ ನವೋದಯ ಸ್ವಸಹಾಯ ಗುಂಪುಗಳ ಸಮಾವೇಶ. ರಜತ ಸಂಭ್ರಮ ರಾಜ್ಯದ ಐತಿಹಾಸಿಕ ಸಮಾವೇಶವಾಗಲಿದ್ದು ಎಲ್ಲಾ ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥಾಪಕ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ತಿಳಿಸಿದ್ದಾರೆ. ಸಮಾವೇಶದಲ್ಲಿ 1.5 ಲಕ್ಷಕ್ಕೂ ಮಿಕ್ಕಿ ಮಹಿಳೆಯರು ನೀಲಿ ಬಣ್ಣದ ಸಮವಸ್ತ್ರದಲ್ಲಿ ಭಾಗವಹಿಸಲಿರುವುದು ರಾಜ್ಯದಲ್ಲಿಯೇ ಪ್ರಥಮ ಸುದ್ದಿ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈ ಸಮಾವೇಶ ಮಹಿಳಾ ಸಬಲೀಕರಣ, ಸಶಕ್ತತೆಯ ಹಿನ್ನೆಲೆಯಲ್ಲಿ ಇತರರಿಗೂ ಮಾದರಿ ಸಮಾವೇಶ ಆಗಬೇಕು ಎನ್ನುವುದು ನಮ್ಮ ಆಶಯ. ಈ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸ್ಪೀಕರ್ ಯುಟಿ ಖಾದರ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮೊದಲಾದವರು ಭಾಗವಹಿಸಲಿದ್ದಾರೆ. ಸ್ವಾಗತಿಸ್ತಾ ನಾಳ್ದು ಶನಿವಾರ 10/5/25 ನಡೆಯುವಂಥ ಇಲ್ಲಿ ನಮ್ಮ ನವೋದಯ ಸ್ವಸಹಾಯ ಗುಂಪುಗಳ 25ನೇ ವರ್ಷದ ರಜತ ಮಹೋತ್ಸವ ಸಮಾರಂಭ ಇಲ್ಲಿ ನಡೆಯಲಿದೆ. ದೃಶ್ಯ ಮಾಧ್ಯಮ ಮತ್ತು ಮಾಧ್ಯಮ ಮಿತ್ರರನ್ನು ಸ್ಥಳದಲ್ಲೇ ಕರೆಸಿ ನಮ್ಮ ಪೂರ್ವ ಸಿದ್ಧತೆಯ ಎಲ್ಲ ವೀಕ್ಷಣೆ ಮಾಡಲಿಕ್ಕೆ ನಾವು ತಮ್ಮನ್ನು ಇಲ್ಲಿ ಕರೆದಿದ್ದೇವೆ. ನಾವು ಕಂಡಾಗೆ ಇಂಥ ಒಂದು ಸಮಾರಂಭ ನಮ್ಮ ರಾಜ್ಯದಲ್ಲಿ ಇವತ್ತಿನವರೆಗೆ ನಡೆಯಲಿಲ್ಲ. ಜನ ತುಂಬ ಸೇರಿರ್ಬೋದು, ಆದರೆ ಬರೇ ಮಹಿಳೆಯರು 1.5 ಲಕ್ಷ ಒಂದೇ ಸಮವಸ್ತ್ರದಲ್ಲಿ ರಾಜ್ಯದಲ್ಲಿ ನಾನು ಕಂಡಾಗೆ ಇದು ಪ್ರಥಮ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಕಾರಣ 25 ವರ್ಷದ ಹಿಂದೆ ಮಹಿಳೆಯರನ್ನು ಸಬಲೀಕರಣ ಮಾಡಬೇಕು, ಅವರು ಪುರುಷ ಸಮಾನವಾಗಿ ಬೆಳೀಬೇಕು ಅನ್ನುವಂಥ ದೃಷ್ಟಿಕೋನದಿಂದ ನಾವು ಈ ಸಂಘಟನೆಯನ್ನು ಪ್ರಾರಂಭ ಮಾಡಿದ್ದೇವೆ. ಪ್ರಾರಂಭ ಮಾಡಿದ ನಂತರ ಬರೀ 2 ಜಿಲ್ಲೆಗೆ ಸೀಮಿತವಾಗಿದ್ದಂಥ ಈ ಸಂಘಟನೆ ಇವತ್ತು ಬೆಳೆದು ಬಂದು 8-9 ಜಿಲ್ಲೆಗಳಲ್ಲಿ ತನ್ನ ಕೆಲಸ ಕಾರ್ಯವನ್ನು ಮಾಡಿಕೊಂಡು ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ನಿರ್ವಹಿಸ್ತಾ ಇದೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತಾಯಿದೆ. ನಾವು ನಮ್ಮ ರಾಜ್ಯದಲ್ಲಿ ಮುಖ್ಯವಾಗಿ ಇದಕ್ಕೆ ಮಹತ್ವ ಕೊಡ್ತೇವೆ. ಮೊದಲು ರಾಜ್ಯ ಆಮೇಲೆ ದೇಶ ಅನ್ನುವಂಥ ಮಾತಿನಂತೆ ನಾವು ಇದನ್ನು ನಮ್ಮ ರಾಜ್ಯದಲ್ಲಿ ಪ್ರಾರಂಭಗೊಳಿಸಿ ಮುಂದೆ ಬೇರೆ ಕಡೆ ನಾವು ಮಾಡಲಿಕ್ಕೆ ಬದ್ಧರಿದ್ದೇವೆ. ಹಾಗಾಗಿ ದೇಶದ ರಾಜ್ಯದ ಎಲ್ಲ ಮಹಿಳೆಯರು ಸ್ವಾವಲಂಬಿಗಳಾದರೆ ಗ್ರಾಮ ಅಭಿವೃದ್ಧಿ ಆಗ್ತದೆ, ಗ್ರಾಮದ ಅಭಿವೃದ್ಧಿಗೆ ಕಾರಣೀಕರ್ತರಾಗ್ತಾರೆ, ಅವರ ಮಕ್ಕಳು ವಿದ್ಯಾವಂತರಾಗ್ತಾರೆ. ನಾನು ಅವ್ರ ಹಿಂದೆ ಹಲವು ಸಲ ಹೇಳಿದ್ದೆ, ನಾವು ಮಾತ್ರ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ಕುಳಿತುಕೊಳ್ಳುವುದಲ್ಲ, ನಿಮ್ಮ ಮಕ್ಕಳನ್ನು ಕೂಡ ಆ ವೇದಿಕೆಯಲ್ಲಿ ಕುಳಿತುಕೊಂಡು ನೋಡುವಂಥ ಸೌಭಾಗ್ಯವನ್ನು ನೋಡಬೇಕು ನೀವು ಅಂತ. ಹಾಗೆ ಇವತ್ತು ಹಲವು ಜನ ನಮ್ಮ ಗುಂಪಿನ ಮಕ್ಕಳು MBBS ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ. ಹೀಗೆ ಉನ್ನತ ವಿದ್ಯಾಭ್ಯಾಸವನ್ನು ಕಲಿತ್ಕೊಂಡು ಅವರು ಜೀವನ ಮಟ್ಟವನ್ನು ಮೇಲಕ್ಕೆ ಸಬಲೀಕರಣ, ಮಹಿಳೆಯರ ಸಬಲೀಕರಣ ಹೇಳಿದರೆ ಇದೆ. ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಇವರು ಸಮಾರಂಭದ ಅಧ್ಯಕ್ಷತೆ ವಹಿಸಲಿದ್ದರು. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಹಾಗೂ ಉಡುಪಿ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಆಶೀರ್ವಚನ ನೀಡಲಿರುವರು. ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ, ಸಚಿವರಾದ KN ರಾಜಣ್ಣ, ಸಚಿವ ದಿನೇಶ್ ಗುಂಡೂರಾವ್, ಲಕ್ಷ್ಮೀ ಹೆಬ್ಬಾಳ್ಕರ್, ಶಿವಾನಂದ ಪಾಟೀಲ್, RB ತಿಮ್ಹಾಪುರ ಭಾಗವಹಿಸಲಿದ್ದಾರೆ ಎಂದು ದೇವಿ ಪ್ರಸಾದ್ ಅವರು ತಿಳಿಸಿದ್ದರು. ಮಹಿಳೆಯರು ಸಬಲೀಕರಣ, ಆರ್ಥಿಕ ಸಬಲೀಕರಣವನ್ನು ಹೊಂದಬೇಕು. ಮಹಿಳೆಯರು ಸ್ವಾವಲಂಬನೆಯ ಬದುಕನ್ನು ಮಾಡಬೇಕು, ಸ್ವಾಭಿಮಾನದ ಬದುಕನ್ನು ಮಾಡಬೇಕು. ಮಹಿಳೆಯರು ಸ್ವಂತ ಕಾಲ ಮೇಲೆ ನಿಂತು ತನ್ನ ಕುಟುಂಬದ ಯಾವುದೇ ಸದಸ್ಯನಿಗೆ ಅವರು ಅದು ಡಿಪೆಂಡ್ ಆಗದೆ ಅವರೇ ಸ್ವಂತ ಬದುಕನ್ನು ನಡೆಸಬೇಕು ಎಂಬ ಉದ್ದೇಶದಿಂದ ಈ ನವೋದಯ ಸ್ವಸಹಾಯ ಸಂಘವನ್ನು ಅವರು ತನ್ನ ಮಹತ್ವಾಕಾಂಕ್ಷೆಯ ಯೋಜನೆಯನ್ನಾಗಿ ಪ್ರಾರಂಭ ಮಾಡಿದರು. ಅಂದು ಸನ್ಮಾನ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ದಿವ್ಯ ಉಪಸ್ಥಿತಿಯಲ್ಲಿ ಈಗಿನ ಉಪಮುಖ್ಯಮಂತ್ರಿಯಾದಂಥ ನಮ್ಮ DK ಶಿವಕುಮಾರ್ ಅವರ ಉಪಸ್ಥಿತಿಯಲ್ಲಿ ಕಾರ್ಕಳದಲ್ಲಿ ಪ್ರಾರಂಭಗೊಂಡಂಥ ಈ ಒಂದು ನವೋದಯ ಬಹಳಷ್ಟು ವೇಗವಾಗಿ ಬೆಳೆದು ತನ್ನ ಯಾವ ರೀತಿ ನಮ್ಮ ಅಧ್ಯಕ್ಷರ ಒಂದು ಹುರುಪು ಅವರು
ಮಾಡಿದಂಥ ಧ್ಯೇಯ ಉದ್ದೇಶ ಪ್ರಾಮಾಣಿಕತೆ, ಇದರಿಂದಾಗಿ ಮಹಿಳೆಯರು ಬಹಳಷ್ಟು ಜನ ಪ್ರತಿ ಗ್ರಾಮ ಮಟ್ಟ ನಿಮಗೆಲ್ಲ ತಿಳಿದಿದೆ, ಉಭಯ ಜಿಲ್ಲೆಯಲ್ಲಿ ಪ್ರತಿ ಗ್ರಾಮಗಳಲ್ಲೂ ಕೂಡ ನಮ್ಮ ನವೋದಯ ಸ್ವಸಹಾಯ ಸಂಘ ಇದೆ. ಉಭಯ ಜಿಲ್ಲೆಯ ಮಧ್ಯಮ ವರ್ಗದವರು ಮತ್ತು ಬಡವರ್ಗದ ಜನರು ನಮ್ಮ ನವೋದಯ ಸ್ವಸಹಾಯ ಸಂಘದ ನೇರ ಫಲಾನುಭವಿಗಳು. ಯಾವತ್ತು ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ 25 ವರ್ಷ ನಿರಂತರವಾಗಿ ನವೋದಯ ಸ್ವಸಹಾಯ ಸಂಘ ಬಹಳ ಯಶಸ್ವಿಯಾಗಿ ನಡೆದುಕೊಂಡು ಬಂದಿದೆ. ಅವರಿಗೆ ಯಾವುದೇ ರೀತಿಯ ಸಾಲ ಸೌಲಭ್ಯಗಳು, ಅವರ ಮದುವೆಗಾಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಮನೆ ಕಟ್ಟಲಿಕ್ಕಾಗಿರ್ಬೋದು, ಅಥವಾ ಗಂಡನಿಗೆ ವ್ಯಾಪಾರ ಮಾಡಲಿಕ್ಕಾಗ್ಬೋದು, ಅಥವಾ ಅವರಿಗೆ ಉದ್ದಿಮೆ ಮಾಡಲಿಕ್ಕಾಗ್ಬೋದು, ಎಲ್ಲ ರೀತಿಯ ಸಾಲ ಸೌಲಭ್ಯ ಅತ್ಯಂತ ಸರಳ, ಯಾವುದೇ ಜಾಮೀನಿಲ್ಲ. ನವೋದಯ ಸ್ವಸಹಾಯ ಸಂಘದವರಿಗೆ ಯಾವುದೇ ಜಾಮೀನು ರಹಿತ ಸಾಲ ಸಿಗುವುದಾದರೆ ನಮ್ಮ ನವೋದಯದ ಸ್ವಸಹಾಯ ಸಂಘದ ಸದಸ್ಯರಿಗೆ ಯಾವುದೇ ಆಸ್ತಿ ಅಡವಿಲ್ಲ. ಅವರು ಕೇಳಿದಷ್ಟು ಅವರ ಯೋಜನೆಗೆ ತಕ್ಕದಾದಂಥ ಆ ಗುಂಪು ಸಾಲವನ್ನು ನಾವು ಕೊಡುವಂಥದ್ದು. ಯಾವತ್ತೂ ಕೂಡ 100% ಅವರು ಮರುಪಾವತಿ ಮಾಡಿರುವಂಥದ್ದು. ವಸೂಲತಿಯಿಂದ ಅಧ್ಯಕ್ಷರು ಯಾವತ್ತೂ ಹೇಳುವುದಿಲ್ಲ. ಮರುಪಾವತಿ ಮಾಡಿದಂಥ ಒಂದು ಸಂಘ ಇದ್ರೆ ಅದು ನವೋದಯ ಸ್ವಸಹಾಯ ಸಂಘ. ಈಗಾಗಲೇ 8 ಜಿಲ್ಲೆಯಲ್ಲಿ ನಮ್ಮ ಸಂಘ ಕಾರ್ಯಾಚರಣೆ ಮಾಡ್ತಾ ಇದೆ. ಸುಮಾರು 5 ಲಕ್ಷಕ್ಕೂ ಮಿಕ್ಕಿ ಕುಟುಂಬದ ಸದಸ್ಯರು ಇದರಲ್ಲಿ ಭಾಗಿಯಾಗಿದ್ದಾರೆ. ನೀವು ಆಲೋಚನೆ ಮಾಡಬಹುದು, 5 ಲಕ್ಷ ಕುಟುಂಬಕ್ಕೆ ಬೆಳಕು ಕೊಡುವಂಥ ಕಾರ್ಯಕ್ರಮ ಇದಾಗಿದೆ. ಆ ಎಲ್ಲ ಕುಟುಂಬಗಳಿಗೆ ಆರ್ಥಿಕ ಭದ್ರತೆ ಕೊಡುವಂಥ ಕಾರ್ಯಕ್ರಮ ಇದಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಬ್ಯಾಂಕ್ನ ಉಪಾಧ್ಯಕ್ಷ ವಿನಯ್ ಕುಮಾರ್ ಸೂರಿಂಜೆ, ಬ್ಯಾಂಕ್ ನಿರ್ದೇಶಕರಾದ ಭಾಸ್ಕರ್ ಎಸ್ ಕೋಟ್ಯಾನ್, ಶಶಿಕುಮಾರ್ ರೈ, ಬಿ ದೇವಿ ಪ್ರಸಾದ್ ಶೆಟ್ಟಿ ಬೆಳಪು, ಎಂ ವಾದಿರಾಜ್ ಶೆಟ್ಟಿ, ಎಸ್ ಬಿ ರಾಜೇಶ್ ರಾವ್, ಕುಶಾಲಪ್ಪ ಗೌಡ, ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗೋಪಾಲಕೃಷ್ಣ ಭಟ್, ಜನೋದಯ ಟ್ರಸ್ಟಿಗಳಾದ ಮೇಘರಾಜ್ ಆರ್ ಜೈನ್, ಸುನಿಲ್ ಕುಮಾರ್ ಬಜಗೋಳಿ, ಸ್ಕ್ವಾಡ್ಸ್ ಅಧ್ಯಕ್ಷ ರವೀಂದ್ರ ಕಂಬಳಿ, ಉದ್ಯಮಿ ಪುಷ್ಪರಾಜ್ ಜೈನ್, ನವೋದಯ ಚಾರಿಟೇಬಲ್ ಟ್ರಸ್ಟ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ ಶೆಟ್ಟಿ ಉಪಸ್ಥಿತರಿದ್ದರು.